ನಿಮಗೆ ನೆಲ್ಲಿಕಾಯಿ ಅಂದರೆ ಕಸರೆ ಅನಿಸುತ್ತಾ? ನೆಲ್ಲಿಕಾಯಿ ನಿಮ್ಮ ಮನೆ ಮಕ್ಕಳು ತಿಂತಾ ಇಲ್ವಾ? ಹಾಗಿದ್ರೆ ಈ ರೀತಿ ಸ್ಟೋರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತು ಅರ್ಧ ಕೆಜಿ ನೆಲ್ಲಿಕಾಯಿಯಲ್ಲಿ 6 ತಿಂಗಳಗಟ್ಟಲೆ ಸ್ಟೋರ್ ಮಾಡುವ ಕ್ಯಾಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಕರವಾಗಿರುತ್ತೆ. ಮಕ್ಕಳು ನೆಲ್ಲಿಕಾಯಿ ಜ್ಯೂಸು ಸ್ವಲ್ಪ ಕಸರೆ ಇರೋದ್ರಿಂದ ತಿನ್ನಲ್ಲ ನೋಡಿ. ಈ ರೀತಿ ಕ್ಯಾಂಡಿ ಮಾಡಿ ನೀವು ಡೈಲಿ ಒಂದೊಂದು ಮಕ್ಕಳಿಗೆ ಕೊಡ್ಬೋದು. ಹಾಗೆ ನೀವು ಕೂಡ ತಿನ್ಬೋದು. ನೆಲ್ಲಿಕಾಯಿ ಸೀಸನ್ ಮುಗಿಯೋದ್ರೊಳಗಾಗಿ ಈ ಒಂದು ಕ್ಯಾಂಡಿಯನ್ನು ಮಾಡಿಟ್ಕೊಳ್ಳಿ. ನೋಡಿ, ನಾನು ಫ್ರೆಶ್ ಆಗಿರುವ ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ನೆಲ್ಲಿಕಾಯಿಯಲ್ಲಿ ಆ ಕಪ್ ಕಲೆ ಬರುತ್ತೆ ನೋಡಿ, ಅದೇನು ಹಾಳಾಗಿದ್ದಲ್ಲ, ಚೆನ್ನಾಗಿರೋದೆ ಅದು. ಸುಮಾರು ನೆಲ್ಲಿಕಾಯಿಗೆ ಆ ರೀತಿ ಕಪ್ಪು ಕಲೆ ಇರುತ್ತೆ. ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಹಬೆ ಮಾಡ್ಕೋಬೇಕು. ಈಗ ನೋಡಿ, ಒಂದು ಸ್ಟೀಮರ್ ತೊಗೊಂಡಿದ್ದೀನಿ. ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಒಂದು 5ರಿಂದ 10 ನಿಮಿಷಗಳ ಕಾಲ ಹಬೆ ಮಾಡಿದರೆ ಸಾಕಾಗುತ್ತೆ. ನೆಲ್ಲಿಕಾಯನ್ನು ಬೇಗ ಹಬೆ ಆಗುತ್ತೆ, ಬೇಗ ಮೆತ್ತಗಾಗುತ್ತೆ. ಈಗ ನೋಡಿ, ಈ ಪಾತ್ರೆಗೆ ಹಾಕಿ 10 ನಿಮಿಷ ಸ್ಟವ್ ಉರಿಯಲ್ಲಿ ಹಬೆ ಮಾಡಿಕೊಂಡು ಬರೋಣ. ಈಗ ನೋಡಿ, 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಈಗ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿ ಪೋರ್ಕಲ್ಲಿಟ್ಟರೆ ಮೆತ್ತಗಾಗುತ್ತೆ ಮತ್ತು ಒಂದೊಂದು ಹೋಳು ಹಿಂಗೆ ಮಧ್ಯೆ ಸೆಂಟ್ರಲ್ಲಿ ಒಡೆದೋಗಿರುತ್ತೆ. ಆವಾಗ ನೆಲ್ಲಿಕಾಯಿ ಬೆಂದಿದೆ ಅಂತ ಅರ್ಥ. ಈಗ ನೋಡಿ, ಇವನ್ನೆಲ್ಲ ಬಿಡಿಸ್ಕೊಳ್ಳೋಣ. ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಎಲ್ಲ ನೆಲ್ಲಿಕಾಯಿ ಬೀಜವನ್ನು ಸಪ್ರೇಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡ್ಬಿಡೋಣ. ನೆಲ್ಲಿಕಾಯಿಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಬೇಗ ಕೈಯಲ್ಲೇ ಬಿಡಿಸ್ಬೋದು. ಬಿಡ್ಸೋಕ್ಕಂತೂ ತುಂಬ ಚೆನ್ನಾಗಾಗುತ್ತೆ. ನೆಲ್ಲಿಕಾಯಿನ ಬೇಗ ಬಿಡಿಸ್ಬೋದು. ಬೀಜವನ್ನು ಸಪ್ರೇಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡ್ಬಿಡೋಣ. ಈಗ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಬಿಡಿಸಿರುವ ನೆಲ್ಲಿಕಾಯನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾವು ಈ ಮಿಕ್ಸಿ ಜಾರಿಗೆ ಬರೀ ನೆಲ್ಲಿಕಾಯಿ ಮಾತ್ರ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕಂತೂ ಸ್ವಲ್ಪನೂ ನೀರು ಮಿಕ್ಸ್ ಮಾಡಬಾರ್ದು. ಹಾಗೆಯೇ ಬೇಕಿದ್ರೆ ಚಿಕ್ಕ ಜಾರ್ ಇದ್ರೂ ಸ್ವಲ್ಪ ನೆಲ್ಲಿಕಾಯನ್ನು ಹಾಕಿ ಈ ರೀತಿ ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡು ಬರೋಣ. ಈಗ ಇದನ್ನು ನಾನು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ನಾವು ಇಂಥದ್ದೆಲ್ಲ ಮಾಡಬೇಕಂದಾಗ, ಕ್ಯಾಂಡಿಗಳು ಮಾಡಬೇಕಂದಾಗ ದಪ್ಪ ತೆಳದ ಕಬ್ಬಿಣದ ತವ ತೊಗೊಳ್ಬೇಕು, ಕಬ್ಬಿಣದ ಬಾಣಲೆ ತೊಗೊಳ್ಬೇಕು. ತುಂಬ ಚೆನ್ನಾಗಿ ತಳ ಹಿಡಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ಟೌರಿ ಮೇಲೆ ಇಟ್ಕೊಂಡು, ಈಗ ಇದಕ್ಕೆ ಒಂದು ಪೌಡ್ರ್ ಬೇಕಾಗತ್ತೆ. ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 4 ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2ರಿಂದ 3 ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕಂದರೆ ಏಲಕ್ಕಿ ಪುಡಿ ಆಗಬೇಕಂದ್ರೆ ಸಕ್ಕರೆ ಹಾಕ್ತಾಯಿದ್ದೀನಿ. 1 ಚಮಚದಷ್ಟು ಕಾಳುಮೆಣಸು, ಹಾಗೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾರ್ಮಲ್ ಉಪ್ಪು ಅಥವಾ ಕೆಂಪು ಉಪ್ಪನ್ನು ಹಾಕಿ ಈ ರೀತಿ ನೈಸ್ ಪುಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು, ಈಗ ನೋಡಿ, ಸ್ಟವ್ ಉರಿಯನ್ನು ಆನ್ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾನೆ ಬರಬೇಕು. ಯಾವಾಗ ನೆಲ್ಲಿಕಾಯಿಯಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾನೆ ಬರಬೇಕು. ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಇದನ್ನು ಮಾಡೋಕ್ಕೆ ಜಾಸ್ತಿ ಪೇಷನ್ಸೇ ಬೇಕಾಗುತ್ತೆ, ತುಂಬ ಟೈಮ್ ಹಿಡಿಸುತ್ತೆ ಮಾಡೋಕ್ಕೆ. ನೋಡಿ, ಇವಾಗ ಮಿಕ್ಸ್ ಮಾಡ್ತಾ ಸ್ವಲ್ಪ ನೀರಿನ ಅಂಶ ಎಲ್ಲ ನೋಡಿ ತಳ ಬಿಟ್ಕೊಳ್ತಾ ಇದೆ. ನೀರಿನ ಅಂಶ ಕಡಿಮೆ ಆದ ತಕ್ಷಣ ನಾವು ಒಂದೊಂದಾಗಿ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾನು ತೊಗೊಂಡಿರೋದು ಅರ್ಧ ಕೆಜಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿ ನಾನು 1.5 ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೆಲ್ಲನಾದರೂ ಬೇಕಿದ್ರೆ ಹಾಕ್ಕೊಳ್ಬೋದು ನೀವು. ಈಗ ಸಕ್ಕರೆ ಹಾಕಿದ ಮೇಲೆ ಅದು ಸ್ವಲ್ಪ ನೀರು ಒಡ್ಕೊಳ್ಳುತ್ತೆ. ಮತ್ತೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಬಿಡದೆ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಇವಾಗ ನೀರು ಹೊಡಿತಾ ಇದೆ ಸಕ್ಕರೆ ಹಾಕಿರೋದ್ರಿಂದ. ಇವಾಗ ನಾವು ರೆಡಿ ಮಾಡ್ಕೊಂಡಿರುವ ಪುಡಿಯನ್ನು ಹಾಕ್ಕೊಳ್ಳೋಣ. ನೋಡಿ, ಡೈರೆಕ್ಟಾಗಿ ನಾವು ಹಾಗೆ ಮಾಡೋದಕ್ಕಿಂತ ಈ ರೀತಿ ನಾವು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಹಾಕಿ ಚೆನ್ನಾಗಿ ನೈಸ್ ಇರಬೇಕು ಪೌಡ್ರು. ಯಾಕಂದರೆ ಮೆಣಸು ಸಿಗ್ತಾ ಇರಬಾರ್ದು, ಅದು ನೈಸ್ ಇರಬೇಕು. ಈಗ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. 1.5 ಚಮಚದಷ್ಟು ಕಾರ್ನ್ಫ್ಲವರ್ನ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಮೇಲೆ ಹೀಗೆ ಹಾಕ್ಕೊಂಬಿಡೋಣ. ಈ ಕ್ಯಾಂಡಿ ಅಂದರೆ 2 ವಿಧಾನದಲ್ಲಿ ಮಾಡ್ಬೋದು. ಸ್ಮೂತ್ ಕ್ಯಾಂಡಿ ಮತ್ತು ಗಟ್ಟಿ ಕ್ಯಾಂಡಿ. ನಾನು ಮಾಡ್ತಾ ಇರೋದು ಗಟ್ಟಿ ಕ್ಯಾಂಡಿ. ಹಾಗಾಗಿ ಇದರ ಪಾಕ ಅಂದರೆ ನಾವು ಹಾಕಿರುವ ಸಕ್ಕರೆ ಪಾಕದ ಏರ್ ಹದದಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಅದು 3-4 ತಿಂಗಳು ಇಟ್ಟು ನಾವು ತಿನ್ಬೋದು ಕ್ಯಾಂಡಿನ.
ನಿಮ್ಮ ಹತ್ರ ಫುಡ್ ಕಲರ್ ಅಥವಾ ವೆನಿಲಾ ಎಸೆನ್ಸ್ ಇದ್ದರೆ ನಾನು ಫುಡ್ ಕಲರ್ನ ಒಂದು ಚಿಟಿಕೆಯಷ್ಟು ನಾನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತು, ಆದರೆ ಕೆಲವೊಂದು ಅಡುಗೆಗಳಿಗೆ ಫುಡ್ ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಲರ್ ಯೂಸ್ ಮಾಡಿದ್ದೀನಿ. ನೀವು ಹಾಕಿಲ್ಲ ಅಂದರೂ ಹಾಗೆ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಅರ್ಧ ಗಂಟೆ ಬೇಕಾಗುತ್ತೆ ನಾವು ಇದನ್ನು ರೆಡಿ ಮಾಡೋಕ್ಕೆ. ನೋಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು 1/4 kg ತುಪ್ಪ, ಅಂದರೆ ಅರ್ಧ kg ನೆಲ್ಲಿಕಾಯಿ ತೊಗೊಂಡ್ರೆ 1/4 kg ತುಪ್ಪ ಆಗುವಷ್ಟು ಅರ್ಧ ಬೌಲ್ ತುಪ್ಪವನ್ನು ನಾನು ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಚೆನ್ನಾಗಿ ತುಪ್ಪ ಎಲ್ಲ ಕರೆಕ್ಟಾಗಿ ಅದಕ್ಕೆಲ್ಲ ಹದವಾಗಿ ಬರೋ ಹಾಗೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದ ತಕ್ಷಣ ನಾವು ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ತಳ ಬಿಟ್ಕೊಳ್ಬೇಕು. ಆದರೂ ಇವಾಗ ರೆಡಿಯಾಗಿಲ್ಲ, ಇನ್ನೂ ಟೈಮ್ ತೊಗೊಳುತ್ತೆ ಆಗೋಕ್ಕೆ. ಕಲ್ಲರು ಚೆನ್ನಾಗಿ ಬ್ರೌನ್ ಕಲರ್ ಬಂದುಬಿಡುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಈ ಕಲರ್ ಹೋಗಿ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ತಾನೇ ಇರಬೇಕು. ಅಂಟಬಾರ್ದು ಸ್ವಲ್ಪ ಕೂಡ. ನಾವು ತೊಗೊಂಡಿರುವ ಈ ವುಡ್ಡನ್ ಸ್ಪೂನ್ ಆಗಿರ್ಬೋದು, ಕೈಗೂ ಕೂಡ ಸ್ವಲ್ಪನೂ ಅಂಟಾಗಬಾರ್ದು, ಅಲ್ಲಿವರೆಗೂ ಅದು ಜಿಗಿಯಾಗಿ ಬರಬೇಕು. ನೋಡಿ ಫಾಸ್ಟ್ ಇಟ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ಬಂದಿದೆ. ಇವಾಗ ಫೈನಲ್ ಆಗಿ ನೋಡಿ ಹೀಗೆ ಬಂದಿದೆ. ಮತ್ತೆ 1 ಚಮಚ ಲಾಸ್ಟಲ್ಲಿ ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈಗ ತಳ ಚೆನ್ನಾಗಿ ಬಿಡ್ತಾ ಇದೆ, ಅಂಟ್ತಾ ಇಲ್ಲ. ವುಡನ್ ಸ್ಪೂನಿಗೂ ಅಂಟ್ತಾ ಇಲ್ಲ, ಸ್ವಲ್ಪ ಕೈಲಿ ನಾವು ಉಂಡೆ ತೆಗೆದ್ರೂ ಅಂಟ್ತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಈ ಕ್ಯಾಂಡಿಗೆ ಹದ. ಹೀಗೆ ಬರಬೇಕು. ನಾನು ಹೇಳಿದೆ ನಿಮಗೆ, ಈ ಥರ ಕಬ್ಬಿಣದ ಒಂದು ದಪ್ಪ ತಳದ ಒಂದು ಬಾಣಲೆಯಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಸ್ವಲ್ಪನೂ ಅಂಟುತ್ತಾ ಇಲ್ಲ. ನೀವು ಸ್ವಲ್ಪ ಅದರಲ್ಲಿ ತೆಗೆದು ಈ ರೀತಿ ಉಂಡೆ ಕಟ್ಟಿದರೆ ಗೊತ್ತಾಗುತ್ತೆ ನಿಮಗೆ. ನಾನು ಏರ್ ಹದದಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಪಕ್ಕಾ ರೆಡಿಯಾಗಿದೆ. ಇವಾಗ ಮೊದಲೇ ನೀವು ಒಂದು ಅಗಲವಾದ ತಟ್ಟೆಗೆ ತುಪ್ಪ ಸವರಿ ಇಟ್ಟಿರುವ ಒಂದು ತಟ್ಟೆಗೆ ನೋಡಿ ಬಿಸಿ ಆಗಿರುವ ನೆಲ್ಲಿಕಾಯಿ ಕ್ಯಾಂಡಿ ಪೇಸ್ಟ್ ರೆಡಿ ಆಯಿತು. ನೋಡಿ ಈಗ ನಾವು ಒಂದು ವುಡನ್ ಸ್ಪೂನ್ ತೊಗೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು. ಸ್ವಲ್ಪ ತಣ್ಣಗಾಗೋದಕ್ಕಿಂತ ಮುಂಚೆನೇ ನಾವು ಅಗಲವಾಗಿ ಹರಡಿಬಿಡಬೇಕು. ಯಾಕಂದರೆ ನಾವು ಏರ್ ಹದದಲ್ಲಿ ಮಾಡ್ಕೊಂಡಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ನೀವು ಬೇಕಿದ್ರೆ ಇದನ್ನು ಗೋಲಾಕಾರದ ಉಂಡೆಗಳನ್ನಾದರೂ ಮಾಡಿ ಎತ್ತಿಟ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದಪ್ಪ ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಸೇಪಲ್ಲಾದರೂ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾಡಿ ಹಿಂದೆನೇ ಬೇಕಿದ್ರೆ ಕಟ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ನಂತರನೂ ನೀವು ಫ್ರಿಜ್ಜಲ್ಲಿ ಕೋಲ್ಡಲ್ಲಿ ಇಡೋದೇನು ಬೇಡ. ನೀವು ಮಾಡ್ತಾನೆ ಅದು ಗಟ್ಟಿಯಾಗಿಬಿಡುತ್ತೆ, ತಕ್ಷಣದಲ್ಲಿ ಗಟ್ಟಿಯಾಗುತ್ತೆ. ನೋಡಿ ಈ ಥರ ಲೆವೆಲ್ಲಾಗಿ ಮಾಡಿಕೊಂಡು ಒಂದು ಚಾಕು ಸಹಾಯದಿಂದ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡುವಾಗ ಸ್ವಲ್ಪ ಗಟ್ಟಿ ಅನಿಸ್ಬೋದು, ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ತುಂಬ ಚೆನ್ನಾಗಿ ನೆಲ್ಲಿಕಾಯಿ ಕ್ಯಾಂಡಿ ರೆಡಿ ಆಯಿತು. ಈಗ ಇದನ್ನು ಸ್ವಲ್ಪ ತಣ್ಣಗಾಗಿದೆ, ಈಗ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿನೂ ಆಗಿದೆ ನೋಡಿ. ಈಗ ಸೈಡೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ನಂತರ ಕಟ್ ಮಾಡ್ಕೊಳ್ಬೇಕು. ನೀವು ಎಷ್ಟೇ ಹಲ್ವಾ ಟೈಪ್ ಮಾಡಿದರೂ ನೆಲ್ಲಿಕಾಯಲ್ಲಿ ಸ್ವಲ್ಪ ಅಂಟಿನ ಅಂಶ ಇರೋದ್ರಿಂದ ಸ್ವಲ್ಪ ಅದು ಅಂಟುತ್ತಿರುತ್ತೆ. ನೋಡಿ ನಾನು ಚಾಕು ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ, ಆಗಲೇ ಗಟ್ಟಿಯಾಗಿಬಿಟ್ಟಿದೆ ಅದು. ನೀವು ಬೇಕಿದ್ರೆ ಗೋಲಾ ರೀತಿನಾದರೂ ಇವನ್ನ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಕಟ್ ಮಾಡಿ ನಾನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಎತ್ತಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಈ ಕ್ಯಾಂಡಿ ರೆಡಿಯಾಗಿದೆ. ತುಪ್ಪ ಹಾಕಿರೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ನೀವು ಇದನ್ನು ನೆಲ್ಲಿಕಾಯಿ ಕೆಲವೊಬ್ಬರು ಮಕ್ಕಳು ತುಂಬ ಇಷ್ಟಪಡಲ್ಲ ನೆಲ್ಲಿಕಾಯಿ ಜ್ಯೂಸು, ನೆಲ್ಲಿಕಾಯಿ ಅಂದರೆ ಇಷ್ಟಪಡಲ್ಲ. ಆದರೆ ನೆಲ್ಲಿಕಾಯಲ್ಲಿ ತುಂಬ ಆರೋಗ್ಯದ ಗುಣ ಇರುತ್ತೆ. ಈ ರೀತಿ ಮಾಡಿ ಮಕ್ಕಳಿಗೆ ಒಂದೊಂದೇ ಕ್ಯಾಂಡಿನ ಕೊಡ್ತಾಯಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದೇ ರೀತಿಯಾಗಿ ಪ್ರತಿಯೊಂದು ಕ್ಯಾಂಡಿನ ರೆಡಿ ಮಾಡಿ ನೋಡಿ ಈ ರೀತಿ ಒಂದು ಬೇಸನ್ನಿಗೆ ಹಾಕಿ ಎತ್ತಿಟ್ಕೊಂಬಿಡಿ. ಇವಾಗ ಸ್ವಲ್ಪ ಅಂಟುತ್ತೆ, ನೀವು ಇನ್ನೂ ಸಕ್ಕರೆ ಪುಡಿ ಹಾಕಬೇಕು ಮೇಲೆ. ಸಕ್ಕರೆ ಪುಡಿ ಹಾಕಿದ ಮೇಲೆ ಡ್ರೈ ಆಗಿಬಿಡುತ್ತೆ. ಸೇಮ್ ಇಲ್ಲಿ ನಂದಿನಿಯಲ್ಲಿ ಸಿಗುವಂಥ ಪೇಡೆ ಬರುತ್ತಲ್ಲ, ಆ ರೀತಿ ನಿಮಗೆ ಶೇಪ್ ಕಾಣಿಸುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ನೋಡಿ ಈ ರೀತಿ ಬಿಡಿಸಿ ನಂತರ ನೀವು ಇದಕ್ಕೆ ಸಕ್ಕರೆ ಪುಡಿಯನ್ನು ಹಾಕ್ಬೋದು.
ನೀವು ಇದನ್ನು ಹಾಗೆ ತಿನ್ಬೋದು. ಸಕ್ಕರೆ ಪುಡಿ ಹಾಕಿರೋದ್ರಿಂದ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು. ಹಾಗಾಗಿ ಸಕ್ಕರೆ ಪುಡಿನ ಈ ರೀತಿ ಮಿಕ್ಸ್ ಮಾಡಿ ಎತ್ತಿ ನೀವು ಗಾಜಿನ ಕಂಟೈನರ್ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು. ಏನೂ ಹಾಳಾಗೋದಿಲ್ಲ. ಯಾಕಂದರೆ ನಾವು ಮಾಡಿರುವ ವಿಧಾನದಲ್ಲಿ ಡ್ರೈ ಆಗಿ ಮತ್ತು ಏರ್ ಹದದಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮತ್ತು ದಿನಗಳ ಕಾಲ ಬಾಳಿಕೆ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಒಂದು ನೆಲ್ಲಿಕಾಯಿ ಅಂಶನ ತಿನ್ನಬೇಕು. ಹಾಗಾಗಿ ಮೇನಾಗಿ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಕ್ಯಾಂಡಿ ರೀತಿಯಲ್ಲಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ನೆಲ್ಲಿಕಾಯಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲವೂ ಒಂದಕ್ಕಿಂತ ಒಂದು ಬೇರೆ ಬೇರೆ ರೀತಿಯಲ್ಲಿ ನಾನು ಮಾಡಿ ಶೇರ್ ಮಾಡಿದ್ದೀನಿ. ಹಾಗೆ ಈ ರೀತಿ ಒಮ್ಮೆ ಮಾಡೋಣ ಅನ್ನಿಸ್ತು. ಹಾಗಾಗಿ ನೆಲ್ಲಿಕಾಯಿನ ಒಂದು ಕ್ಯಾಂಡಿನ ಟ್ರೈ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಅರ್ಧ kg ತಂದಿಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ. ಇವಾಗ ಸೀಸನ್ ಮುಗಿಯೋದ್ರೊಳಗಾಗಿ ನೆಲ್ಲಿಕಾಯಿ ಕ್ಯಾಂಡಿನ ಒಮ್ಮೆ ಟ್ರೈ ಮಾಡಿ, ನಿಮಗೂ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.